ನಮಸ್ಕಾರ. ನೀವು ಕೇಳಿರುವ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂಬ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿವರಣೆ ಇಲ್ಲಿದೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ವಿವರಣೆ. ಈ ಗಾದೆ ಮಾತು ಕನ್ನಡದಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದು ಪ್ರಮುಖವಾಗಿ ಎರಡು ಪ್ರತ್ಯೇಕ ಆದರೆ ಸಂಬಂಧಿಸಿದ ಸತ್ಯಗಳನ್ನು ಪ್ರತಿಬಿಂಬಿಸುತ್ತದೆ. 1. ತಾಯಿಯಂತೆ ಮಗಳು, ಡಾಟರ್ ಇಸ್ ಲೈಕ್ ದ ಮದರ್. ತಾತ್ಪರ್ಯ: ಮಗಳು ತನ್ನ ತಾಯಿಯ ಗುಣಸ್ವಭಾವಗಳು, ನಡತೆ, ಅಭ್ಯಾಸಗಳು ಮತ್ತು ಸಾಮಾನ್ಯವಾಗಿ ರೂಪಲಕ್ಷಣಗಳನ್ನು ಹೆಚ್ಚು ಹೋಲುತ್ತಾಳೆ. ವಿಸ್ತರಣೆ: ಅನುಕರಣೆ: ಮಗುವು ಚಿಕ್ಕಂದಿನಿಂದಲೂ ತನ್ನ ತಾಯಿಯನ್ನೇ ಮುಖ್ಯವಾಗಿ ಗಮನಿಸಿ, ಆಕೆಯ ಮಾತು, ನಡೆ ಮತ್ತು ಕಾರ್ಯಗಳನ್ನು ಅನುಕರಿಸುತ್ತಾ ಬೆಳೆಯುತ್ತಾಳೆ. ತಾಯಿಯ ನಡವಳಿಕೆಯೇ ಮಗಳಿಗೆ ಮೊದಲ ಪಾಠಶಾಲೆ. ಪರಂಪರೆ: ತಾಯಿಯ ಆರೋಗ್ಯ, ಸಂಸ್ಕೃತಿ, ಆಚಾರ ವಿಚಾರಗಳು ನೇರವಾಗಿ ಮಗಳಿಗೆ ಹರಿದುಬರುತ್ತವೆ. ತಾಯಿ ತಾಳ್ಮೆಯುಳ್ಳವರಾಗಿದ್ದರೆ ಮಗಳು ಸಹ ಅದೇ ಗುಣವನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಅರ್ಥ: ಇಲ್ಲಿ ಹೋಲಿಕೆ ಎನ್ನುವುದು ಕೇವಲ ಶಾರೀರಿಕವಾಗಿರದೆ, ಮುಖ್ಯವಾಗಿ ಆಂತರಿಕ ಗುಣಗಳು ಮತ್ತು ಜೀವನಶೈಲಿಗೆ ಸಂಬಂಧಿಸಿದ್ದು. ಒಂದು ಮಗಳು ಬೆಳೆದು ದೊಡ್ಡವಳಾದಾಗ ಅವಳ ಗೃಹಕೃತ್ಯ, ಕುಟುಂಬ ನಿರ್ವಹಣೆ ಮತ್ತು ಸಾಮಾಜಿಕ ವರ್ತನೆಯಲ್ಲಿ ಅವಳ ತಾಯಿಯ ಪ್ರತಿಬಿಂಬವನ್ನು ಕಾಣಬಹುದು. 2. ನೂಲಿನಂತೆ ಸೀರೆ, ಸಾರಿ ಇಸ್ ಲೈಕ್ ದ ಥ್ರೆಡ್. ತಾತ್ಪರ್ಯ: ಸೀರೆಯ ಗುಣಮಟ್ಟ, ಬಾಳಿಕೆ ಮತ್ತು ಸೌಂದರ್ಯವು ಅದನ್ನು ತಯಾರಿಸಲು ಬಳಸಿದ ನೂಲಿನ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ವಿಸ್ತರಣೆ: ಮೂಲ, ಅಡಿಪಾಯ: ಸೀರೆ ಎಷ್ಟೇ ಸುಂದರವಾದ ವಿನ್ಯಾಸವನ್ನು ಹೊಂದಿರಲಿ, ಅದು ಯಾವ ಮೂಲವಸ್ತುವಿನಿಂದ ನೂಲು, ಹತ್ತಿ, ರೇಷ್ಮೆ ಇತ್ಯಾದಿ ತಯಾರಾಗಿದೆಯೋ ಅದೇ ಅದರ ಮೂಲ ಗುಣ ಮತ್ತು ಶಕ್ತಿಯನ್ನು ನಿರ್ಧರಿಸುತ್ತದೆ. ಕಳಪೆ ನೂಲಿನಿಂದ ಉತ್ತಮ ಸೀರೆಯನ್ನು ತಯಾರಿಸಲು ಸಾಧ್ಯವಿಲ್ಲ. ಪ್ರಮಾಣೀಕರಣ: ನೂಲು ಗಟ್ಟಿಯಾಗಿದ್ದರೆ ಸೀರೆ ಗಟ್ಟಿಯಾಗಿರುತ್ತದೆ. ನೂಲು ಮೃದುವಾಗಿದ್ದರೆ ಸೀರೆ ಮೃದುವಾಗಿರುತ್ತದೆ. ನೂಲು ಬಲಹೀನವಾಗಿದ್ದರೆ ಸೀರೆ ಬೇಗ ಹರಿದು ಹೋಗುತ್ತದೆ. ಅರ್ಥ: ಇಲ್ಲಿ ನೂಲು ಒಂದು ಉತ್ಪನ್ನದ ಮೂಲ ಕಾರಣ, ರೂಟ್ ಕಾಸ್ ಅಥವಾ ಅಡಿಪಾಯವನ್ನು ಪ್ರತಿನಿಧಿಸುತ್ತದೆ. ಗಾದೆಯ ಒಟ್ಟಾರೆ ಸಂದೇಶ, ಕನ್ಕ್ಲೂಷನ್: ಈ ಎರಡೂ ಭಾಗಗಳನ್ನು ಒಟ್ಟಿಗೆ ಬಳಸುವುದರ ಅರ್ಥವೇನೆಂದರೆ, 1. ಸೀರೆಗೆ ನೂಲು ಹೇಗೆ ಮುಖ್ಯವಾದ ಮೂಲ ಕಾರಣವೋ ಹಾಗೆಯೇ ಮಗಳ ನಡವಳಿಕೆ, ಯೋಗ್ಯತೆ ಮತ್ತು ಸ್ವಭಾವಕ್ಕೆ ತಾಯಿ ಮುಖ್ಯವಾದ ಮೂಲ ಕಾರಣ ಮತ್ತು ಅಡಿಪಾಯ ಆಗಿದ್ದಾಳೆ. 2. ಉತ್ತಮ ಫಲಿತಾಂಶ, ಸೀರೆ, ಮಗಳು ಬೇಕಾದರೆ ಉತ್ತಮ ಅಡಿಪಾಯ, ನೂಲು, ತಾಯಿ ಇರಲೇಬೇಕು. ಸಂಕ್ಷಿಪ್ತವಾಗಿ ಈ ಗಾದೆಯು ಕಾರಣ ಪರಿಣಾಮ ಸಂಬಂಧವನ್ನು, ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಮತ್ತು ಪೋಷಕರು, ಅದರಲ್ಲೂ ಮುಖ್ಯವಾಗಿ ತಾಯಿಯ ಪ್ರಭಾವವು ಮಗಳ ಮೇಲೆ ಎಷ್ಟು ಆಳವಾಗಿರುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತದೆ.